ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕೇಂದ್ರ ಬಜೆಟ್ 2025 ಮಂಡನೆಯಾಗಲಿದೆ. 5 ನಿಮಿಷ ಬಾಕಿ ಇದೆ ವೀಕ್ಷಕರೇ. ನಿರ್ಮಲಾ ಬಜೆಟ್ ಮೇಲೆ ಬೆಟ್ಟದಷ್ಟು ನಿರೀಕ್ಷೆ ಇದೆ. ಮೋದಿ ಲೆಕ್ಕದಲ್ಲಿ ಕರ್ನಾಟಕಕ್ಕೆ ಏನ್ ಸಿಗುತ್ತೆ ಅನ್ನುವಂತಹ ಕುತೂಹಲ ಗರಿಗೆದರಿದೆ. ಯಾವ್ಯಾವ ಯೋಜನೆಗಳಿಗೆ ಅನುದಾನ ಸಿಗಲಿದೆ, ಇನ್ನು ಯಾವ್ಯಾವ ಕೇಂದ್ರದ ಯೋಜನೆಗಳಿಗೆ, ಯಾವ್ಯಾವ ಊರಿಗೆ, ಯಾವ್ಯಾವ ಜಿಲ್ಲೆಗೆ ಏನೇನು ಸಿಗತ್ತೆ, ಜನ ಕಾಯ್ತಾ ಇದ್ದಾರೆ. ಹಾಗೇನೆ ಆದಾಯ ತೆರಿಗೆ ಮಿತಿ ಎಷ್ಟು ಹೆಚ್ಚಳ ಆಗಲಿದೆ, ಮಧ್ಯಮ ವರ್ಗಕ್ಕೆ ಏನ್ ಸಿಗತ್ತೆ, ಬಿಸ್ನೆಸ್ ಮಾಡೋರಿಗೆ ಏನ್ ಸಿಗತ್ತೆ, ಕೃಷಿ ಮಾಡೋರಿಗೆ ಏನ್ ಸಿಗತ್ತೆ, ಇಡೀ ದೇಶದ ಜನ ಬಜೆಟ್ಗಾಗಿ ಕಾಯ್ತಾ ಇದ್ದಾರೆ. ಹೇಗೆ ಇದು ನಮ್ಮ ಜೀವನಗಳನ್ನ ಉತ್ತಮಪಡಿಸುತ್ತೆ ಅಂತ ಜನ ಕಾಯ್ತಾ ಇದ್ದಾರೆ. ನಮ್ಮ ಹಣಕಾಸು ಸ್ಥಿತಿನ ಇದು ಹೇಗೆ ಉತ್ತಮಪಡಿಸುತ್ತೆ ಅಂತ ಜನ ಕಾಯ್ತಾ ಇದ್ದಾರೆ. ಎಸ್, ನನ್ನ ಕೊಲೀಗ್ ಸ್ಮಿತಾ ಪ್ರಶ್ನೆ ಕೇಳೋದಕ್ಕೆ ಬಯಸ್ತಾರೆ. ಓ ಟು ಯು ಸ್ಮಿತಾ. ಮಹೇಶ್ ಹಾಗೆ ಉಮೇಶ್ ಬಾಬು ಸರ್, ತಮ್ಮಿಂದಲೇ ಈ ರೈತರ ವಿಚಾರಕ್ಕೆ ಸಂಬಂಧಪಟ್ಟ ವಿಚಾರಗಳ ವಿನಿಮಯ ಆಗಲಿ ಅಂತೇಳಿ. ಮೊದಲಾಗಿ ಉಮೇಶ್ ಸರ್, ಈ ಕಿಸಾನ್ ಸಮ್ಮಾನ್ ಯೋಜನೆಯ ಕಂತುಗಳಲ್ಲಿ ಒಂದಷ್ಟು ಬದಲಾವಣೆ ಆಗಲಿ, ಮತ್ತಷ್ಟು ಹಣ ರೈತರ ಕೈಗೆ ಸೇರೋದಿರಲಿ, ಇದು ಬೇಸಿಕ್ ಡಿಮ್ಯಾಂಡ್. ಇದನ್ನು ಹೊರತುಪಡಿಸಿ ರೈತಾಪಿ ವರ್ಗ, ಅದ್ಯಾಕೋ ಮೋದಿ ಅವರ ಬಗ್ಗೆ ವಿಶೇಷವಾಗಿ ಈ ಉತ್ತರ ಭಾರತ, ಪಂಜಾಬ್, ಹರಿಯಾಣ ಕಡೆಯ ರೈತರು ಅವಾಗವಾಗ ಮುನಿಸ್ಕೊಳ್ತಿರೋದು ನೋಡಿದ್ರೆ ರೈತರನ್ನು ಸಂತೈಸುವಲ್ಲಿ ಮೋದಿ ಸರ್ಕಾರ ವಿಫಲವಾಗ್ತಾ ಇದೆಯಾ ಅನ್ನೋ ಒಂದು ಅನುಮಾನ ಇದೆ. ಬಜೆಟ್ ಮೂಲಕ ಅದೇನಾದರೂ ಪ್ರಯತ್ನಗಳಾಗ್ಬೋದಾ? ಅಲ್ಲ, ಇದೆಲ್ಲ ಏನಕ್ಕೆ ಅಂತ ಹೇಳಿದ್ರೆ ರೈತ ವರ್ಗಕ್ಕೆ, ನಮ್ಮ ಕರ್ನಾಟಕದಲ್ಲಿರ್ಬೋದು ಅಥವಾ ಇಡೀ ದೇಶವ್ಯಾಪಿ ರೈತರಿಗೋಸ್ಕರ ಏನು ಬೆನಿಫಿಟ್ಸ್ ತಂದಿದ್ದಾರೆ ಅಂತ ಹೇಳಿಬಿಟ್ಟು ಇನ್ನೂ ಅದು ಡಾರ್ಕ್ ಪಿಕ್ಚರ್ ಆಗೇನೆ ಉಳ್ಕೊಂಡಿದೆ. ಯಾಕೆ ಅಂತ ಹೇಳಿದ್ರೆ MSP ತೊಗೊಂಬಂತು ಅಂತ ಹೇಳಿದ್ರೆ, ಮಿನಿಮಮ್ ಸಪೋರ್ಟ್ ಪ್ರೈಸ್ ನಮ್ಮ ರೈತರಿಗೆ ಕೊಟ್ಟು ಅಂತ ಹೇಳಿದ್ರೆ, ಈ ಬೇರೆ ಯಾವುದೇ ಏನು ನಾವು ಇನ್ಶೂರೆನ್ಸ್ ಇರ್ಬೋದು ಅಥವಾ ಇನ್ಪುಟ್ಸ್ ಇರ್ಬೋದು ಅದೆಲ್ಲ ಕೊಡಲಿಲ್ಲ ಅಂದ್ರೂ ಅವರು ಬೆಳೆದ್ಬಿಟ್ಟು ಬದುಕೋತಾರೆ. ಬಟ್ ಈ ಮೋದಿ ಸರ್ಕಾರ ಬಂದಾದಮೇಲೆ ಇನ್ನೂ ಹೆಚ್ಚಾಗಿ ಏನಾಗ್ತಿದೆ ಅಂತ ಹೇಳಿದ್ರೆ, ಈ ರೈತ ವರ್ಗದಿಂದ ಬಂದುಬಿಟ್ಟು ಅದನ್ನು ಇಂಡಸ್ಟ್ರೀಸಿಗೆ ಕನ್ವರ್ಟ್ ಮಾಡ್ತಾ ಇದ್ದಾರೆ. ಫರ್ಟೈಲ್ ಲ್ಯಾಂಡ್ಸನ್ನು ಇಂಡಸ್ಟ್ರಿಯಲ್ ಅಕ್ವಿಸಿಷನ್ ಮಾಡೋ ಯಾವುದೇ ಕಾಯ್ದೆ ಇರಬಾರ್ದಲ್ವ. ಯಾವುದೋ ಬರಡು ಭೂಮಿ ಇದ್ದರೆ ಅಥವಾ ಅಲ್ಲಿಗೇನೋ ನಾವು ಫೆಸಿಲಿಟೀಸ್ ಕೊಟ್ಬಿಟ್ಟು ಅಲ್ಲಿಂದ ಯು ಕ್ಯಾನ್ ಕನ್ಸ್ಟ್ರಕ್ಟ್ ಇಂಡಸ್ಟ್ರೀಸ್ ಆ್ಯಂಡ್ ಅದರ್ ಥಿಂಗ್ಸ್. ಬಟ್ ಅಗ್ರಿಕಲ್ಚರ್ ಮೇಲೆ ಫೋಕಸ್ಸೇ ಮಾಡದಿರೋಂಗೆ ನಮ್ಮ ರೈತರನ್ನ ಟೆರರಿಸ್ಟ್ ಥರ ನೋಡಿಕೊಂಡ್ರು ಡೆಲ್ಲಿ ಎಂಟ್ರ್ ಆಗಬೇಕಿದ್ದಾಗ. ಸೊ ಅದಕ್ಕೆ ತಕ್ಕ ಪಾಠನೂ ಸಿಕ್ತು ಅಂತ ಅನಿಸುತ್ತೆ ನನಗೆ ಮೋದಿಯವ್ರಿಗೆ. ನಂತರ ಅವರು ಅದನ್ನು ವಿತ್ಡ್ರಾನು ಮಾಡಿಕೊಂಡ್ರು. ಸೊ ಇದು ರೈತರ ಪವರ್. ನಮ್ಮ ದೇಶ ನಿಂತಿರೋದೇ ರೈತರು ಬೆನ್ನೆಲುಬಾಗಿ. ಆದ್ದರಿಂದ ರೈತರ ಮೇಲೆ ಇನ್ನೂ ಫೋಕಸ್ ಮಾಡಬೇಕು ಅಂತ ಹೇಳಿ ನಾನು ಕೇಳ್ಕೊತೀನಿ. ನಾವು ಎಸ್ಪೆಷಲಿ ನಾವು ಕುಮಾರಣ್ಣನಿಗೆ ಮೊದಲು ಕೇಳಿದ್ದೆ ಕೃಷಿ ಮಂತ್ರಿ ಕೊಡಿ ಅಂತೇಳಿ. ಅದರಿಂದ ತುಂಬ ಅದ್ರ ಬಗ್ಗೆ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ವಿ. ಯಾಕೆ ಎಕ್ಸ್ಪೆಕ್ಟೇಷನನ್ನು ಇಟ್ಕೊಂಡಿದ್ದೀವಿ ಅಂತ ಹೇಳಿದ್ರೆ, ಮೊನ್ನೆ ಶಿವರಾಜ್ ಸಿಂಗ್ ಚೌಹಾಣ್ರವರನ್ನು ಖುದ್ದು ಕರ್ನಾಟಕಕ್ಕೆ ಕರ್ಕೊಂಡ್ಬಂದು ಕುಮಾರಸ್ವಾಮಿ ಅವರು ತೆಂಗು ಬೆಳೆಗಾರರ ಸಮಾವೇಶದಲ್ಲಿ ಅವರನ್ನು ಸನ್ಮಾನ ಮಾಡಿ ಸುಮಾರು 67 ಕೋಟಿ ರೂಪಾಯಿಗಳನ್ನು ತೆಂಗು ಬೆಳೆಗಾರರ ಉದ್ದಿಮೆದಾರರಿಗೆ ಕೊಡಿಸೋದನ್ನು ನೀವು ನೋಡಿದ್ದೀರಾ, ನಿಮ್ಮ ಮಾಧ್ಯಮಗಳಲ್ಲೇ ತೋರಿಸಿದ್ದಾರೆ. ಕೃಷಿಗೆ ಸಂಬಂಧಪಟ್ಟಂತೆ ನನ್ನ ಸಾಧ್ಯತೆಗಳನ್ನು ಸಿಂಗ್ ಚೌಹಾಣ್ ಸಾಹೇಬ್ರ ಜೊತೆ ನಾವೀಗಾಗಲೇ ಡಿಸ್ಕಷನ್ ಮಾಡಿದ್ದು ಯಾರು ಕುಮಾರಸ್ವಾಮಿ ಸಾಹೇಬ್ರವರ ಜೊತೆಯಲ್ಲಿ. ಉತ್ಪಾದಕತೆಯನ್ನು ಏನಾದರೂ ಮಾಡಿ ಹೆಚ್ಚಳ ಮಾಡಬೇಕು ಅಂತ ಹೇಳಿದ್ರಿ ಉದ್ದೇಶದಿಂದ ಅನೇಕ ತಂತ್ರಜ್ಞಾನವನ್ನು ಅಳವಡಿಸ್ಕೋಬೇಕಾದ್ರೆ ರೈತಾಪಿ ವರ್ಗದವ್ರಿಗೆ ಪ್ರೋತ್ಸಾಹಧನ ಬೇಕಾಗುತ್ತೆ. ಮತ್ತು ಜೊತೆಗೆ ಕೃಷಿ ಕ್ಷೇತ್ರದಲ್ಲಿ ನೂತನ ಆವಿಷ್ಕಾರಗಳಾಗುವಂಥ ಸಂದರ್ಭದಲ್ಲಿ ಕೆಲವು ಸ್ಟಾರ್ಟ್ಅಪ್ಗಳು ಬರ್ತದೆ. ಅಂಥ ಸಂದರ್ಭದಲ್ಲಿ ಅಗ್ರಿಕಲ್ಚರಲ್ ಅಕ್ಲರೇಷನ್ ಫಂಡ್ನಿಂದ ನೀವು ವಿಶೇಷವಾಗಿ ಈ ಫಂಡ್ನಿಂದ ರೈತರಿಗೆ ಏನಾದರೂ ಮಾಡಿ ಜಾರಿಗೆ ತರಬೇಕು ಈ ಒಂದು ಬಜೆಟಲ್ಲಿ ಅಂತ ನಾವು ಈಗಾಗಲೇ ಹೇಳಿದ್ದೇವೆ. ಜೊತೆಗೆ ಕೃಷಿ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಗ್ರಾಮೀಣ ಭಾರತದಲ್ಲಿ ಒತ್ತು ನೀಡುವಂಥ ಚಿಂತನೆಯ ಒಂದು ಅವಕಾಶವನ್ನು ಇಟ್ಕೊಂಡಂಥ ಸಂದರ್ಭದಲ್ಲಿ ಕೈಗೆಟುಕುವಂಥ ಒಂದು ಬೆಲೆಯಲ್ಲಿ ವಸತಿ ಯೋಜನೆಗಳಿರ್ಬೋದು, ನೀರಾವರಿ ಯೋಜನೆಗಳಿರ್ಬೋದು, ಇಂತಹ ಯೋಜನೆಗಳಿಗೆ ಹೂಡಿಕೆಯನ್ನು ಮಾಡಬೇಕಾಗುತ್ತೆ ಕೃಷಿ ಕ್ಷೇತ್ರಕ್ಕೆ. ಆಗ ಸುಮಾರು 7.8% ಗ್ರಾಮೀಣಾಭಿವೃದ್ಧಿಗೆ ಒತ್ತನ್ನು ನೀಡುವ ಮುಖಾಂತರ 1.78 + 7%, 1.78 ಪ್ಲಸ್ ಮೈನಸ್ 1 = 1.90 lakhs crores ರೂಪಾಯಿಗಳನ್ನು ಈ ಬಜೆಟ್ನಲ್ಲಿ ಬಿಡುಗಡೆ ಮಾಡಿ ರೈತರಿಗೆ ಅಂತೇಳಿ ಕುಮಾರಣ್ಣ ಈಗಾಗಲೇ ಚೌಹಾಣ್ ಸಿಂಗ್ ಅವ್ರ ಜೊತೆ ನಾವೀಗಾಗಲೇ ಡಿಸ್ಕಷನ್ ಮಾಡಿದ್ದೇವೆ. ಇದ್ರ ಜೊತೆಗೆ ಒಂದು ವೆರಿ ಇಂಪಾರ್ಟೆಂಟ್ ಹೇಳ್ಬಿಡ್ತೀನಿ, ನದಿ ಜೋಡಿಸುವ ಯೋಜನೆ ಅಡಿಯಲ್ಲಿ ಅಲ್ಲಿಗೆ ಹೋಗೋಕೆ ಮುಂಚೆ ಮೋದಿ ಅವರ ಸ್ಟೇಟ್ಮೆಂಟ್ ಇದೊಂದು ಕ್ವಿಕ್ ಬ್ರೇಕಿಂಗ್ ಇಲ್ಲ ಬಂದೆ ಮಹೇಶ್ ಜಿ, ಒಂದು ಕ್ವಿಕ್ ಬ್ರೇಕಿಂಗ್ ಸ್ಕ್ರೀನ್ ಮೇಲೆ ಹೋಗ್ತಾ ಇದೆ. ಜನಸಾಮಾನ್ಯರ ಅಭಿವೃದ್ಧಿಗೆ ಒತ್ತು ನೀಡುವಂತಹ ಬಜೆಟ್ ಇದಾಗಿರಲಿದೆ. ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಸಚಿವರಿಗೆ ಮೋದಿ ಸಲಹೆಯನ್ನ ಕೊಟ್ಟಿದ್ದಾರೆ. ಜನಸಾಮಾನ್ಯರ ಪರವಾದ ಬಜೆಟ್ ಇದಾಗಲಿ ಅನ್ನೋದು ಮೋದಿ ಅವರ ಸಲಹೆ. ಜನಸಾಮಾನ್ಯರ ಹಿತವೇ ನಮಗೆ ಮುಖ್ಯ, ಜನಸಾಮಾನ್ಯರ ಅಭಿವೃದ್ಧಿಯತ್ತ ಒತ್ತನ್ನ ನೀಡಿ ಅಂತ ಹೇಳಿ ಸಲಹೆಯನ್ನ ನೀಡಿದ್ದಾರೆ. ಕಂಟಿನ್ಯೂ ಮಾಡಿ ಮಹೇಶ್.
ನನಗಿದು ತುಂಬಾ ಖುಷಿ ವಿಚಾರ ಇದು. ಮೋದಿಜಿ ಅವರು ಎಷ್ಟು ಸಂತೋಷದಲ್ಲಿ ಇವತ್ತು ಹೇಳಿದ್ದಾರೆ ಅಂದ್ರೆ ಜನಸಾಮಾನ್ಯರಿಗೆ ಒತ್ತು ನೀಡ್ತೀವಿ ಅನ್ನೋ ಒಂದು ಉದಾಹರಣೆ ಕೊಟ್ಬಿಡ್ತೀನಿ ಸ್ಮಿತಾಜಿ. ರಾಷ್ಟ್ರೀಯ ನದಿ ಜೋಡಿಸುವ ಯೋಜನೆಯ ಅಡಿಯಲ್ಲಿ ಉತ್ತರ ಪ್ರದೇಶ ಮತ್ತು ಮಧ್ಯಪ್ರದೇಶದಲ್ಲಿ ಹರಡಿರುವಂತಹ ಬುಂಡೇಲ್ಖಂಡ ಪ್ರಾಂತ್ಯದಲ್ಲಿನ ನೀರಿನ ತೀವ್ರ ಬಿಕ್ಕಟ್ಟನ್ನು ಹೋಗ್ಲಾಡಿಸ್ಬೇಕು ಏನಾದರೂ ಮಾಡಿ ಅಂತೇಳಿ 45,000 ಕೋಟಿ ರೂಪಾಯಿಯನ್ನ ಹೂಡಿಕೆಯನ್ನ ಕೆನ್ ಬೆಟೆಟ್ ನದಿಗಳ ಜೋಡಣೆಗೆ ಡಿಸೆಂಬರ್ 25ರಂದೇ ಶಿಲಾನ್ಯಾಸ ಮಾಡಿದ್ದೇವೆ. ದಿಸ್ ಇಸ್ ದ ಮೈನ್ ವೆರಿ ಗುಡ್ ಒಂದು ಪ್ರಾಜೆಕ್ಟ್. ಎರಡೇ ನಿಮಿಷ ಇರೋದು. ಸೊ ಹಾಗಾಗಿ ಅದರಿಂದ ಕರ್ನಾಟಕ ಸ್ಪೆಸಿಫಿಕ್ ಆಗಿ ಮಹೇಶ್ ಅವರ ಹೇಳ್ತಾ ಇರುವಂತ ಮಾತಿಗೆ ಪೂರಕವಾಗಿ ಕಾಂಗ್ರೆಸ್ ಕರ್ನಾಟಕದಲ್ಲಿ ಗ್ಯಾರಂಟಿಗಳನ್ನು ಎಷ್ಟರ ಮಟ್ಟಿಗೆ ಇಂಪ್ಲಿಮೆಂಟ್ ಮಾಡಿದೆ ಅನ್ನೋದು ಜನಕ್ಕೆ ಗೊತ್ತಿದೆ. ಆದರೆ 4-5 ಅಂಶಗಳನ್ನು ಕರ್ನಾಟಕ ಸ್ಪೆಸಿಫಿಕ್ ಆಗಿ ವಿತ್ ಡೇಟಾ ನಾನು ಮಾತಾಡಬೇಕು ಅಂತ ಹೇಳಿದೆ. ಆರ್ಥಿಕ ವಿಚಾರಗಳು ಬಂದಾಗ ಉದಾಹರಣೆಗೆ ರೈತರ ಬಗ್ಗೆ ಮಾತಾಡ್ತಾ ಇದ್ವಿ. PM ಕಿಸಾನ್ ಯೋಜನೆಯಡಿ 58 ಲಕ್ಷಕ್ಕೂ ಹೆಚ್ಚು ರೈತರಿಗೆ ಇದುವರೆಗೆ 13,669 ಕೋಟಿ ರೂಪಾಯಿ ಕರ್ನಾಟಕದ ರೈತರಿಗೆ ಸಿಕ್ಕಿದೆ. ಪ್ರಧಾನಮಂತ್ರಿ ಕಿಸಾನ್ ಸಮೃದ್ಧಿ ಕೇಂದ್ರಗಳು 5,423 ಕರ್ನಾಟಕದಲ್ಲಿ ಓಪನ್ ಆಗಿರೋದು. ಕರ್ನಾಟಕ ಸರ್ಕಾರ ಏನು ಕೊಟ್ಟಿದೆ ಕಂಪ್ಯಾರಿಸನ್ ಮಾಡ್ಕೋಬೇಕು. ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರು. ಭದ್ರಾ ಮೇಲ್ದಂಡೆ ಯೋಜನೆಗೆ 5,300 ಕೋಟಿ ರೂಪಾಯಿಗಳನ್ನ ಬಿಡುಗಡೆ ಮಾಡ್ತೀವಿ ಅಂತ ಆಶ್ವಾಸನೆ ಅಲ್ಲ. ಕೃಷ್ಣಾ ಮೇಲ್ದಂಡೆ ಯೋಜನೆಗೆ 5,000 ಕೋಟಿ ಬಿಡುಗಡೆ ಆಗಿರೋದು ಭರವಸೆ ಅಲ್ಲ. ಕೊನೆಯದಾಗಿ ಹೇಳ್ತೀನಿ, ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ ಯೋಜನೆಯಡಿ ಗರೀಬ್ ಕಲ್ಯಾಣ ಅನ್ನ ಯೋಜನೆಯಡಿ ಕರ್ನಾಟಕದ ಜನರಿಗೆ ಉಚಿತವಾಗಿ 75 ಲಕ್ಷ ಮೆಟ್ರಿಕ್ ಟನ್ ಆಹಾರ ಧಾನ್ಯವನ್ನು ಕೊಡಲಾಗಿದೆ. ಇದಕ್ಕೆ ಬ್ರ್ಯಾಂಡ್ ಯಾವುದಿದೆ ಅಂತ ನಿಮಗೆ ಗೊತ್ತಿದೆ. 75 ಲಕ್ಷ ಮೆಟ್ರಿಕ್ ಟನ್ ಅನ್ನವನ್ನು ಕೊಟ್ಟಿರೋದು, ಆಹಾರ ಧಾನ್ಯವನ್ನು ಕೊಟ್ಟಿರೋದಕ್ಕೆ ಕರ್ನಾಟಕದಲ್ಲಿ ಬ್ರ್ಯಾಂಡ್ ಯಾವುದಾಗಿದೆ ಅಂತ ಗೊತ್ತಿದೆ. ಸುಳ್ಳಿನ ಬ್ರ್ಯಾಂಡು, ಅಕ್ಕಿ ಕೇಂದ್ರದ್ದು, ಹೆಸರು ರಾಜ್ಯದ್ದು. ಇದನ್ನು ನಾನು ಡೇಟಾ ಸಹಿತ ಹೇಳಿದ್ದೀನಿ. ಇದುವರೆಗೆ ಕರ್ನಾಟಕಕ್ಕೆ ಏನೇನು ಕೊಟ್ಟಿದೆ ಅಂತ. ಮುಂದಿನ ಬಜೆಟಲ್ಲಿ ಏನು ಕೊಡ್ತಾರೆ ಇದೇ ಆಧಾರದ ಮೇಲೆ ನಾವು ಎಕ್ಸ್ಪೆಕ್ಟೇಷನ್ ಇಟ್ಕೋಬೇಕು. ರೈಟ್. ಇನ್ನೇನು ಕೆಲವೇ ಕ್ಷಣಗಳು ಬಾಕಿ ಉಳಿದಿರೋದ್ರಿಂದ ಕ್ವಿಕ್ ಆಗಿ ಎಲ್ಲರನ್ನೂ ಒಂದೊಂದು ಅಭಿಪ್ರಾಯ 1 ನಿಮಿಷಗಳ ಕಾಲ. ಎಸ್ಪೆಷಲಿ ಇನ್ಕಮ್ ಟ್ಯಾಕ್ಸ್ ಸ್ಲ್ಯಾಬ್ಗಳಲ್ಲಿ ಬದಲಾವಣೆ ಆಗೋದು ಎಷ್ಟು ಮುಖ್ಯ, ಎಷ್ಟಾಗಬಹುದು ಅನ್ನೋ ನಿರೀಕ್ಷೆ. ಬಹುಶಃ ಮಹೇಶ್ ಜಿಯಿಂದ ಪ್ರಾರಂಭ ಮಾಡಿ 1 ನಿಮಿಷ ಸರ್ ಕ್ವಿಕ್ ಆಗಿ. ನೋಡಿ ಭಾರತದಲ್ಲಿ ಒಂದು ಪ್ರವರ್ಧಮಾನಕ್ಕೆ ಬರ್ತಕ್ಕಂಥ ಈ ದಿವಸಗಳಲ್ಲಿ ಇವತ್ತಿನ ಬಡ್ಜೆಟ್ ಏನಿದೆ, ಜನಸಾಮಾನ್ಯರು ನಿಜವಾಗ್ಲೂ ತುಂಬ ಎಕ್ಸ್ಪೆಕ್ಟೇಷನ್ ಅನ್ನು ಇಟ್ಕೊಂಡಿದ್ದಾರೆ. ನೆನ್ನೆನೇ ನಿರ್ಮಲಾ ಸೀತಾರಾಮನ್ ಜಿ ಅವರು ಇಡೀ ದೇಶವನ್ನು ಉದ್ದೇಶಿಸಿ ಭಾಷಣವನ್ನು ಮಾಡಿರೋದನ್ನ ಇವತ್ತು ಜಗಜ್ಜಾಹೀರನ್ನ ಮಾಡಿದ್ದಾರೆ. ಇವತ್ತೇನಾದರೂ ನಾವು ಏನು ಸಾಮರ್ಥ್ಯವನ್ನು ಇಟ್ಕೊಂಡಿದ್ದೀವಿ ಮೋದಿಜಿಯವರ ಸರ್ಕಾರದಲ್ಲಿ, ಅದನ್ನು ಖಂಡಿತವಾಗ್ಲೂ ನಾವು ನೆರವೇರಿಸ್ತೀವಿ. ಆದರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕೇಂದ್ರ ಬಜೆಟ್ 2025 ಮಂಡನೆಯಾಗಲಿದೆ. 5 ನಿಮಿಷ ಬಾಕಿ ಇದೆ ವೀಕ್ಷಕರೇ. ನಿರ್ಮಲಾ ಬಜೆಟ್ ಮೇಲೆ ಬೆಟ್ಟದಷ್ಟು ನಿರೀಕ್ಷೆ ಇದೆ. ಮೋದಿ ಲೆಕ್ಕದಲ್ಲಿ ಕರ್ನಾಟಕಕ್ಕೆ ಏನ್ ಸಿಗುತ್ತೆ ಅನ್ನುವಂತಹ ಕುತೂಹಲ ಕರಿಗೆದ್ರಿದೆ. ಯಾವ್ಯಾವ ಯೋಜನೆಗಳಿಗೆ ಅನುದಾನ ಸಿಗಲಿದೆ, ಇನ್ನು ಯಾವ್ಯಾವ ಕೇಂದ್ರದ ಯೋಜನೆಗಳಿಗೆ, ಯಾವ್ಯಾವ ಊರಿಗೆ, ಯಾವ್ಯಾವ ಜಿಲ್ಲೆಗೆ ಏನೇನು ಸಿಗತ್ತೆ ಜನ ಕಾಯ್ತಾ ಇದ್ದಾರೆ. ಹಾಗೇನೆ ಆದಾಯ ತೆರಿಗೆ ಮಿತಿ ಎಷ್ಟು ಹೆಚ್ಚಳ ಆಗಲಿದೆ, ಮಧ್ಯಮ ವರ್ಗಕ್ಕೆ ಏನ್ ಸಿಗತ್ತೆ, ಬಿಸ್ನೆಸ್ ಮಾಡೋರಿಗೆ ಏನ್ ಸಿಗತ್ತೆ, ಕೃಷಿ ಮಾಡೋರಿಗೆ ಏನ್ ಸಿಗತ್ತೆ, ಇಡೀ ದೇಶದ ಜನ ಬಜೆಟ್ಗಾಗಿ ಕಾಯ್ತಾ ಇದ್ದಾರೆ.